ಹಾಯ್ ಹಲೋ ನಮಸ್ತೆ. ನಾನಿವತ್ತು ಅಪಾಯವಿದೆ ಎಚ್ಚರಿಕೆ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸರಿ ಬನ್ನಿ ಇವಾಗ ಮೂವಿ ಕಥೆಗೆ ಬರೋಣ. ಮೂವಿ ಹೀರೋ ಸೂರಿ ಮತ್ತು ಅವನ ಫ್ರೆಂಡ್ಸ್ ಗಾಬ್ರಿ ಪೆಟ್ಗೆ ಅಂತ. ಇವ್ರು 3 ಜನನೂ ಎಕ್ಸಾಮ್ನಲ್ಲಿ ಫೇಲ್ ಆಗಿಬಿಟ್ಟು ಈಗ ಬಾಡಿಗೆ ರೂಮ್ಗೂ ಕಟ್ಟೋಕ್ಕೂ ಅಮೌಂಟ್ ಇಲ್ದ ಹಾಗೆ ಆಗಿರುತ್ತೆ. ಟೀ ಪೆಟ್ರೋಲ್ಗೂ ಸಹ ಗತಿ ಇರೋದಿಲ್ಲ ಇವರಿಗೆ. ಈಗ ಬಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ತಮ್ಮ ಲೈಫ್ ಬಗ್ಗೆ. ನಮ್ಮಜ್ಜಿ ಲೈಫಲ್ಲಿ ಯಾರು ನಮ್ಮ ಬಗ್ಗೆ ಬೆರಳು ತೋರಿಸಿ ಕೂಡ ಮಾತಾಡಬಾರ್ದು, ಆ ರೇಂಜ್ಗೆ ಬೆಳಿಬೇಕು ಅಂದ್ಕೊಂಡಿದ್ವಿ, ಬಟ್ ಈಗ ಬಾಳ್ತಿದ್ದೀವಿ ಅಂತ. ಅದೇ ಬಾರಲ್ಲಿ ಇರೋ ಒಬ್ಬ ಕುಡುಕ ಇವರಿಗೆ ಜೀವನದ ಬಗ್ಗೆ ಫಿಲಾಸಫಿ ಹೇಳ್ತಾನೆ. ಹಾಗೆ ಇವ್ರ ಹೆಸರಲ್ಲೇ 90 ಹೊಡಿತಾನೆ. ಬಿಲ್ಲು 1250 ಆಗಿರುತ್ತೆ. ಸೊ ಇವ್ರ ಕಡೆ ಬೇರೆ ದುಡ್ಡೇ ಇರೋದಿಲ್ಲ. ಬಿಲ್ನ ಆ ಓಸಿ ಕುಡುಕನ ಬಾಯಲ್ಲಿಟ್ಟು ಸೂರ್ಯ ಅವನ ಫ್ರೆಂಡ್ಸ್ ಎಸ್ಕೇಪ್ ಆಗ್ತಾರೆ ಬಾರಿಂದ. ಸೂರಿ ತನ್ನ ಸ್ಕೂಟರ್ ಮೇಲೆ ಒಂದು ಸ್ಲೇಟ್ ಹಾಕ್ಸಿರ್ತಾನೆ. ಅದ್ರ ಮೇಲೆ ತನ್ನ ಲೈಫಲ್ಲಿ ಏನು ನಡೀತಿದೆ ಅಂತ ಒಳ್ಳೆ ವಾಟ್ಸಪ್ ಸ್ಟೇಟಸ್ ಥರ ಬರೀತಿರ್ತಾನೆ, ಬ್ಯಾಚುಲರ್ ಲೈಫ್ ಎಸ್ಕೇಪ್ ಅಂತೆಲ್ಲ. ನೆಕ್ಸ್ಟ್ ಸೀನಲ್ಲಿ ಇವರಿಗೆ ಮಾಡೋ ಕೆಲಸ ಇಲ್ದೇ ಒಂದು ಮರದ ಕೆಳಗಡೆ ನಿಂತಿರ್ತಾರೆ. ಪೆಟ್ಗೆ ಹುಡುಗಿ ಅವನಿಗೆ ಕೈ ಕೊಟ್ಟು ದುಡ್ಡಿರೋ ಹುಡುಗನ ಜೊತೆ ಮದುವೆ ಆಗ್ತಿದ್ದೀನಿ ಅಂತ ಗುಡ್ ಬೈ ಹೇಳಿ ಹೋಗ್ತಾಳೆ. ಈಗ ಈ 3 ಜನ ಫ್ರೆಂಡ್ಸ್ ಶ್ರೀಪಾದ ಅನ್ನುವ ವ್ಯಕ್ತಿಯನ್ನು ಭೇಟಿ ಮಾಡಿ ಕೆಲಸ ಕೇಳ್ಕೊಂಡು ಬಂದಿದ್ದಾರೆ. ಈ ಶ್ರೀಪಾದ ಅವರು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ. ಹಾಗೆ ಸೂರ್ಯ ಅವನ ಫ್ರೆಂಡ್ಸ್ಗೂ ಕೆಲಸ ಕೊಡಿಸೋಕೆ ಒಂದು ಫ್ಯಾಕ್ಟ್ರಿ ಅಡ್ರೆಸ್ ಕೊಡ್ತಾರೆ. ಸ್ವಲ್ಪ ಖರ್ಚಿಗೆ ದುಡ್ಡು ಕೂಡ ಕೊಡ್ತಾರೆ. ಗಾಬ್ರಿ ಈ ದುಡ್ಡೆಲ್ಲ ಬೇಡ ಅಂತಿರ್ತಾನೆ, ಆದರೆ ಸೂರ್ಯ ಅಮೌಂಟ್ನ ಇಸ್ಕೊಂಡ್ಬಿಡ್ತಾನೆ. ಅದೇ ದುಡ್ಡಲ್ಲಿ ಮತ್ತೆ ಇವರು ಕುಡಿಯೋಕೆ ಅಂತ ಬಾರಿಗೆ ಬರ್ತಾರೆ. ಕುಡಿದ್ಬಿಟ್ಟು ಇಂಟರ್ವ್ಯೂ ಕೊಡೋಕೆ ಅಂತ ಇಂಡಸ್ಟ್ರಿಗೆ ಬರ್ತಾರೆ. ಚೀಫ್ ಎಕ್ಸಿಕ್ಯೂಟಿವ್ ಹತ್ರನೇ ಓವರ್ ಆಗಿ ಮಾತಾಡ್ತಿರ್ತಾರೆ ಈ 3 ಜನ. ಒಂದು ರೆಸ್ಯೂಮ್ ಕೂಡ ಇರೋದಿಲ್ಲ ಇವ್ರ ಹತ್ರ. ಶ್ರೀಪಾದ ಅಣ್ಣ ಕಳಿಸಿದ್ದಾನೆ ಅಂದಿದ್ದಕ್ಕೆ ಇವರನ್ನು ಅಪಾಯಿಂಟ್ ಕೂಡ ಮಾಡ್ಕೊತಾರೆ ಆ ಚೀಫ್ ಮೇಡಮ್. ಇವ್ರು ಬ್ಯಾಕ್ಲಾಗ್ಸ್ ಇಟ್ಕೊಂಡಿರೋ ಡಿಗ್ರಿಗೆ ಇವರಿಗೆ ಅಡಿಕೆ ಮಂಡಿಯಲ್ಲಿ ಲೋಡ್ ಅನ್ಲೋಡ್ ಮಾಡೋ ಕೆಲಸನ ಕೊಡ್ತಾರೆ. ಅದಕ್ಕೆ ಸೂರಿ ಇವನು ಫ್ರೆಂಡ್ಸ್ ನಾವು ಡಿಗ್ರಿ ಗ್ರ್ಯಾಜುಯೇಟ್ಸ್, ನಮಗೆ ಇಂಥ ಕೆಲಸನ ಅಂತ ಬೇಜಾನ್ ಎಗರಾಡ್ತಾರೆ. ಬಟ್ ಅಲ್ಲಿರೋ ರಾಜು ಅನ್ನುವ ಎಂಪ್ಲಾಯಿ ಕೂಡ ಅದೇ ಕೆಲಸ ಮಾಡ್ತಿರ್ತಾನೆ. ಅವನ ಕ್ವಾಲಿಫಿಕೇಷನ್ ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಮಾಸ್ಟರ್ ಮಾಡಿರ್ತಾನೆ. ಬಟ್ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಸುತ್ತ ಲಂಚದಿಂದಾನೇ ಕೂಡಿರೋ ಕೆಲಸಗಳಿಂದ ಬೇಸತ್ತು ತನ್ನ ಫ್ಯಾಮಿಲಿನ ಸಾಕೋಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀನಿ ಅಂತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ಸೂರಿ ಫ್ರೆಂಡ್ಸ್ಗೆ ಬೇಜಾರಾಗುತ್ತೆ. ಈ ಕೆಲಸನೂ ಬಿಟ್ಟು ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಸೂರಿ ಫ್ರೆಂಡ್ ಸಂದೀಪ ಅನ್ನುವವನು ಕಾಲ್ ಮಾಡಿ ತನ್ನ ಲವ್ಗೆ ಹೆಲ್ಪ್ ಮಾಡು ಅಂತ ಸೂರಿನ ಕೇಳ್ತಾನೆ. ಬೈ ದ ವೇ ಸಂದೀಪನ್ ಲವರ್ ಅಣ್ಣ ರೌಡಿ ಇರೋದ್ರಿಂದ ಇವರಿಬ್ಬರನ್ನು ಮದುವೆ ಮಾಡಿಸೋಕೆ ಆ ಹುಡುಗಿನ ಮನೆ ಒಳಗಡೆ ನುಗ್ಗಿ ಕಾಂಪೌಂಡ್ ಹಾರಿ ಎಲ್ಲರನ್ನು ಹೊಡೆದಾಕಿ ಕರ್ಕೊಂಡು ಬರಬೇಕು ಅಂತ ಹುಡುಗರು ಫಿಲಮ್ ರೇಂಜ್ಗೆ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಆ ಹುಡುಗಿನೇ ಬ್ಯಾಗ್ ತಗೊಂಡು ಮನೆಯಿಂದ ಆಚೆ ಬಂದ್ಬಿಡ್ತಾಳೆ. ಇವ್ರ ಬಿಲ್ಡಪ್ ಎಲ್ಲ ವೇಸ್ಟ್ ಆಗುತ್ತೆ. ಲವರ್ಸ್ನ ಇವ್ರ ಹಳೆ ಟ್ಯಾಕ್ಟ್ರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಹುಡುಗಿ ಅಣ್ಣ ಶೆಟ್ಟಿ ಕಿಡ್ನ್ಯಾಪ್ ಕೇಸ್ ಅಂತ ಹಾಕಿರ್ತಾನೆ. ಈ ಕಡೆ ಪೊಲೀಸ್ನವ್ರು ಬೇರೆ ಹುಡುಕ್ತಿರ್ತಾರೆ. ಹಾಗೆ ಅದು ಅಲ್ಲದೆ ಇವ್ರ ತಂಗಿನ ಹುಡುಕಿ ಕೊಟ್ಟವ್ರಿಗೆ 1 ಲಕ್ಷ ಕೊಡ್ತಿದ್ದೀನಿ ಅಂತ ಬೇರೆ ಅನೌನ್ಸ್ ಮಾಡಿರ್ತಾನೆ ಶೆಟ್ಟಿ. ಈ ಮ್ಯಾಟ್ರೆಲ್ಲ ಸೂರಿಗೆ ಗೊತ್ತಾಗಿ ಸೂರಿ ರಿವರ್ಸ್ ಇವರನ್ನ ಕರ್ಕೊಂಡು ಆ ಶೆಟ್ಟಿ ಮನೆಗೆ ಬಂದು ನಿಲ್ಲಿಸ್ತಾನೆ. ಅದು ಅಲ್ಲದೆ ಸಂದೀಪಂಗೆ ನಾಯಿ ಹೊಡೆದಂಗೆ ಹೊಡೆದಿರ್ತಾನೆ. ನಿಮ್ಮನೆ ಹುಡುಗಿನ ಕರ್ಕೊಂಡು ಹೋಗ್ತಿದ್ದ ಸರ್ ಇವನು, ನಿಮ್ಮನೆ ಮಾನ ಮರ್ಯಾದೆ ಏನಾಗಬೇಡ, ಇವರಿಗೆ ಶಿಕ್ಷೆ ಆಗಬೇಕು ಅಂತ ನೀವೇ ಮದುವೆ ಮಾಡಿಸಿ ಅಂತ ಸೂರ್ಯ ಅವನನ್ನು ಹೊಡಿತಿರ್ತಾನೆ. ಈ ಶಂಕರ್ ಶೆಟ್ಟಿ ಸಂದೀಪನ್ನ ಏನೂ ಮಾಡೋದಿಲ್ಲ. ಯಾರೋ ನೀನು ಅಂತ ಕೇಳ್ತಾನೆ. ಅವನು ಆಗುಂಬೆ ಎಸ್ಟೇಟ್ ಉಮೇಶ್ ಗೌಡ್ರ ಮಗ ಅಂತಾನೆ. ಸೊ ಈ ಹುಡುಗನಿಗೆ ಬೇಜಾನ್ ಆಸ್ತಿ ಇರೋದ್ರಿಂದ ಶೆಟ್ಟಿ ಮುಂಚೆ ಹೇಳಬೇಕು ತಾನೆ, ಸಾರಿ ಅಂತ ಕೇಳಿ ಗಾಬ್ರಿಗೆ ಹೊಡಿತಾನೆ. ನಾನೇ ನಿಂತು ಮದುವೆ ಮಾಡಿಸ್ತಿದ್ದೆ ಅಂತ ಹೇಳ್ತಾನೆ. ಇವರಿಗೆಲ್ಲ ಶಾಕ್ ಆಗಿಬಿಡುತ್ತೆ. ಹಾಗೆ ಸೂರಿ ಕಡೆಯವ್ರಿಗೆ 1 ಲಕ್ಷ ದುಡ್ಡನ್ನ ಕೊಡ್ತಾನೆ. ಇವರು 1 ಲಕ್ಷ ಅಮೌಂಟ್ನ ತಗೊಂಡು ಜಾಲಿಯಾಗಿ ಬರ್ತಿರ್ತಾರೆ. ಒಬ್ಬಳು ಮಹಿಳೆಗೆ ಲಾರಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ. ಅವ್ರ ಮಗು ಕೂಡ ತುಂಬಾ ಅಳ್ತಿರುತ್ತೆ. ಆ ಮಹಿಳೆ ಇನ್ನೂ ಬದುಕಿರ್ತಾರೆ. ಆದರೆ ಎಲ್ಲರೂ ಅವಳು ಸುತ್ತ ಇರೋ ಜನಗಳು ಅವಳು ಸತ್ತಿದ್ದಾಳೆ ಅಂದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಕೊಡ್ತಿರ್ತಾರೆ ಹೊರತು ಯಾರು ಕೂಡ ಜೀವ ಉಳಿಸೋ ಪ್ರಯತ್ನ ಮಾಡೋದಿಲ್ಲ. ಸೂರ್ಯ ಅವರನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಅದೇ ಹಾಸ್ಪಿಟಲ್ಗೆ ಇವರಿರೋ ಮನೆ ಓನರ್ ಮಗಳು ರಾಧಾ ಕೂಡ ಬಂದಿರ್ತಾಳೆ. ಅವಳು ಸೂರಿ ಹತ್ರ ಬಂದು ಮಾತಾಡಿಸ್ತಾಳೆ. ಆಗ ಸೂರಿ ಬಾಡಿಗೆ ಕೇಳ್ಕೊಂಡು ಇಲ್ಲಿಗೆ ಬಂದರೆ ಹೇಗೋ ಅಂತ ಹೇಳ್ತಾನೆ. ಆದರೆ ಅವಳು ಬೆಳಗ್ಗೆ ಬಾಡಿಗೆ ಕೇಳೋಕ್ಕೆ ಬಂದಿದ್ದೇ ನೀವಿರಲಿಲ್ಲ, ಬಟ್ ನಿಮ್ಮನ್ನು ಹುಡುಕೊಂಡು ಟ್ಯಾಲೆಂಟೆಡ್ ಅನ್ನುವ ವ್ಯಕ್ತಿ ನಿಮ್ಮ ಮನೆಗೆ ಬಂದಿದ್ರು ಅಂತಾಳೆ. ಈ ಟ್ಯಾಲೆಂಟೆಡ್ ಯಾರು ಅಂದರೆ ಆ ಬಾರಲ್ಲಿ ಓಸಿ ಕುಡುಕ ತಗಲಾಕಿರ್ತಾರಲ್ಲ ಇವರು ಅವನು.
ಡಾಕ್ಟರ್ ಬಂದು ಆಪರೇಷನ್ ಮುಗ್ದಿದೆ, ಈಗ ಅವ್ರ ಜೀವಕ್ಕೇನೋ ಅಪಾಯ ಇಲ್ಲ ಅಂತ ಹೇಳಿ ಸ್ವಂತದವರನ್ನೇ ಬೀದಿಗೆ ಬಿಡೋರಿದ್ದಾರೆ. ಅಂಥದ್ರಲ್ಲಿ ಗೊತ್ತಿಲ್ಲದೆ ಇರೋ 2 ಜೀವಗಳನ್ನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಬದುಕಿಸಿದ್ದೀರಾ ಅಂತ ಗ್ರೇಟ್ ಅಂತ ಹೇಳಿ ಹೋಗ್ತಾರೆ. ಸೂರಿ ಈಗ ಉಳಿದಿರೋ ದುಡ್ಡನ್ನು ಕೂಡ ಆ ಆಕ್ಸಿಡೆಂಟ್ ಮಹಿಳೆಗೆ ಕೊಟ್ಟು ಬರ್ತಾನೆ. ಅಷ್ಟರಲ್ಲಿ ರುದ್ರ ಅನ್ನುವ ವ್ಯಕ್ತಿ ಬಂದು ಇವರಿಗೆ ಎಲ್ಲರೂ ದುಡ್ಡು ಅಂತ ಹೇಳಿ ಸಿಕ್ಕಾಪಟ್ಟೆ ಹೊಡಿತಾನೆ. ಯಾಕಂದರೆ ಸೂರಿ ಆ್ಯಂಡ್ ಅವನ ಫ್ರೆಂಡ್ಸ್ ಅವ್ರ ಹತ್ರ ಸಾಲ ತಗೊಂಡು ಬಡ್ಡಿನೂ ಕೂಡ ಕಟ್ಟಿರೋದಿಲ್ಲ ಅಂತ. ಇವ್ರ ಹತ್ರ ಇರೋ ದುಡ್ಡನ್ನು ಕೂಡ ಈಗ ಆಕ್ಸಿಡೆಂಟ್ ಮಹಿಳೆ ಆಪ್ರೇಷನ್ಗೆ ಖರ್ಚು ಮಾಡಿರ್ತಾರೆ. ಇದನ್ನೆಲ್ಲ ನೋಡಿದ ರಾಧಾಗೆ ಸೂರಿ ಮೇಲೆ ಲವ್ ಆಗುತ್ತೆ. ಈಗ ಈ 3 ಜನನು ಏನಾದರೂ ಮಾಡಿ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಲೇಬೇಕು, ಆ ರುದ್ರ ನಮ್ಮನ್ನು ಎಲ್ಲರ ಹತ್ರ ಅವಮಾನ ಮಾಡಿದ ಅಂತ ಆ್ಯಂಟೋನಿ ಅನ್ನೋ ದೊಡ್ಡ ಡಾನ್ ಜೊತೆ ಸೇರಿ ದಂಧೆನ ಮಾಡಬೇಕು ಅಂತ ಸೂರಿ ಪ್ಲ್ಯಾನ್ ಮಾಡ್ತಾನೆ. ಈ ಆ್ಯಂಟೋನಿ ಒಬ್ಬ ದೊಡ್ಡ ಸ್ಮಗ್ಲರ್. ಇವನ್ ಸುತ್ತ ರೌಡಿಗಳ ಗ್ಯಾಂಗೇ ತುಂಬಿರುತ್ತೆ. ಸೊ ಇವನ್ ಜೊತೆ ಸೇರಬೇಕು ಅಂದರೆ ಕಾಡಿನಲ್ಲಿ 2 ಮಂಡೆ ಹಾವನ್ನ ಹುಡ್ಕೋಕೆ ಅಂತ ಹೋಗ್ತಾರೆ. ಎಷ್ಟು ಹುಡುಕಿದ್ರೂ ಒಂದು ಹಾವು ಕೂಡ ಸಿಗೋದಿಲ್ಲ. ಹೊಳೆ ಹತ್ರ ಪೆಟ್ಟಿಗೆ ಸೂರಿ ಒಂದು ಬೆದರುಗೊಂಬೆನ ನೋಡ್ತಾರೆ. ಈ ಬೆಚ್ಚಪ್ಪ ಬೆದರುಗೊಂಬೆನ ಯಾರೋ ಶಿಕಾರಕ್ಕೆ ಬಂದಿರೋರು ಕಟ್ಟಿರಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಹೊರಡ್ತಾರೆ. ನೆಕ್ಸ್ಟ್ ಡೇ ಮತ್ತೆ ದೇವಸ್ಥಾನದ ಕಳಸ ಕದಿಯೋ ಪ್ಲ್ಯಾನ್ ಮಾಡ್ತಾರೆ. ಬಿಕಾಸ್ ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಹಳೆ ಕಳಸ ತಗೊಂಡು ಆ್ಯಂಟೋನಿ ಜೊತೆ ಸೇರ್ಬೋದು ಅಂತ ಸ್ಕೆಚ್ ಎಲ್ಲ ಹಾಕಿ ದೇವಸ್ಥಾನದ ಕೀ ಕದಿಯೋಕೆ ಅಂತ ಬಾಡಿಗೆ ಓನರ್ ಪೂಜಾರಿ ಮನೆ ಒಳಗಡೆ ಹೋಗಿ ಸೂರಿ ಲಾಕ್ ಆಗಿ ಸಿಕ್ಕಾಕೊತಾನೆ. ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಇದೆ ಅಂತ ಹೇಗೋ ಮ್ಯಾನೇಜ್ ಮಾಡ್ತಾನೆ, ಎಸ್ಕೇಪ್ ಆಗ್ತಾನೆ. ಅಷ್ಟರಲ್ಲಿ ಇವ್ರು ಹಾಕಿರೋ ಪ್ಲ್ಯಾನ್ ಥರನೇ ಡಿಟ್ಟೋ ಸೇಮ್ ದೇವಸ್ಥಾನದ ಕಳಸನ ಯಾರೋ ಕದ್ದಿರ್ತಾರೆ. ಸೂರಿಗೆ ಟೆನ್ಷನ್ ಆಗುತ್ತೆ, ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾನೆ. ಈ ಸಲ ಆ್ಯಂಟೋನಿ ಜೊತೆ ಸೇರೋಕೆ 2 ಮಂಡೆ ಹಾವು ಸಿಗಲಿಲ್ಲ, ಈ ಕಡೆ ಕಳಸನೂ ಹೋಯ್ತು. ಈ ಸಲ ಶ್ರೀಗಂಧ ಕದಿಯೋಕೆ ಅಂತ ಪ್ಲ್ಯಾನ್ ಮಾಡ್ತಾರೆ. ಕವಲೇದುರ್ಗದ ಕಾಡಿಗೆ ರಾತ್ರಿ ಹೊತ್ತು ಶ್ರೀಗಂಧದ ಮರಗಳನ್ನು ಹುಡ್ಕೊಂಡು ಹೋಗ್ತಾರೆ. ಆ ಕಾಡಲ್ಲಿ ಈ ಹಿಂದೆ ನೋಡಿದ್ರಲ್ಲ ಬೆದರುಗೊಂಬೆನ, ಅದೇ ಥರದ ಬೆದರುಗೊಂಬೆ ಕಾಡಲ್ಲಿರುತ್ತೆ. ಅದನ್ನು ನೋಡಿ ಗಾಬರಿ ಹೆದರ್ಕೊಳ್ತಾನೆ. ಹಾಗೆ ತುಂಬಾ ಕತ್ಲಾಗಿರೋದ್ರಿಂದ ಕಾಡಲ್ಲಿ ಯಾರೋ ಬೆಂಕಿ ಹಾಕಿದ್ದಾರೆ ಅಂತ ಬೀಡಿ ಹಚ್ಕೊಂಡು ಕಾಯಿಸ್ಕೊತ ಕೂಳ್ತಿರ್ತಾರೆ. ಬಟ್ ಅದು ಸುಡುಗಾಡು. ಯಾರೋ ಶವನ ಸುಟ್ಟು ಹಾಕಿರೋ ಬೆಂಕಿಯಲ್ಲಿ ಇವರು ಬೇಡಿ ಹಚ್ಕೊಳ್ತಿದ್ದಾರೆ. ಹೆದರಿ ಕೋಟೆ ಬೆಟ್ಟಕ್ಕೆ ಅಂತ ಓಡಿ ಬರ್ತಾರೆ. ಗಾಡಿ ಬೇರೆ ಕೆಟ್ಟ ಹೋಗುತ್ತೆ ಅರ್ಧ ದಾರಿಯಲ್ಲಿ. ಬೈಕ್ನ ಸೈಡ್ಗೆ ಹಾಕಿ ಬೆಟ್ಟದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಗಂಧದ ಮರ ಹುಡುಕ್ತಿರ್ತಾರೆ. ಅಲ್ಲಿ ಮತ್ತೆ ಆ ಬೆದರುಗೊಂಬೆ ಕಾಣಿಸುತ್ತೆ. ಆ ಬೆಚ್ಚಪ್ಪ ನಮ್ಮನ್ನು ಫಾಲೋ ಮಾಡ್ತಿದೆ ಅಂತ ಸೂರಿ ಅದಕ್ಕೆ ಚಾಕುವಿಂದ ಚುಚ್ಚುತ್ತಾನೆ. ಆ ಚಾಕುಗೆ ರಕ್ತ ಅಂಟಿರೋದನ್ನು ನೋಡಿ ಬೆದರುಗೊಂಬೆ ಮುಖವಾಡನ ತೆಗೆದು ನೋಡ್ತಾರೆ. ಅದು ಬೇರೆ ಯಾರೋ ಅಲ್ಲ, ಆ್ಯಂಟೋನಿ ಬಾಡಿ ಇರುತ್ತೆ ಆ ಬೆದರುಗೊಂಬೆಲಿ. ಇವರೆಲ್ಲ ಗಾಬರಿ ಆಗಿಬಿಡ್ತಾರೆ. ಆ್ಯಂಟೋನಿ ಸತ್ತಿರೋದ್ರಿಂದ ಈ ಕಾಡಲ್ಲಿ ಏನೋ ಸೌಂಡ್ ಕೇಳಿಸಿ ಹೆದರಿ 3 ಜನನೂ ಬೈಕ್ ಹತ್ರ ಓಡಿ ಬರ್ತಾರೆ. ಬೈಕ್ ಬೇರೆ ಸ್ಟಾರ್ಟ್ ಆಗಿರುತ್ತೆ. ಗಾಬರಿಯಲ್ಲಿ ಸೂರಿ ಮೊಬೈಲ್ ಆ್ಯಂಡ್ ಚಾಕುನ ಅಲ್ಲೇ ಬಿಟ್ಟಿರ್ತಾನೆ. ಪೊಲೀಸ್ ಕೈಲಿ ಸಿಕ್ಕಾಕೊಂಡ್ರೆ ನಮ್ಮ ಕತೆ ಮುಗೀತು ಅಂತ ರಿಟರ್ನ್ ಕಾಡೊಳಗೆ ಹೋಗಿ ಚಾಕು ಹಾಗೆ ಆ್ಯಂಟೋನಿ ಕತ್ತಲ್ಲಿರೋ ಗೋಲ್ಡ್ ಚೈನ್ ಬೇರೆ ನೋಡಿರ್ತಾನೆ ಸೂರ್ಯ, ಅದನ್ನು ತಗೊಂಡು ಬರೋಣ ಅಂತ ಹೊರಡ್ತಾರೆ. ಅಷ್ಟರಲ್ಲಿ ಆ್ಯಂಟೋನಿ ಬಾಡಿ ಹಾಗೆ ಚಾಕು ಮೊಬೈಲ್ ನಾಪತ್ತೆ ಆಗಿರುತ್ತೆ. ಇವರೆಷ್ಟೇ ಹುಡುಕಿದ್ರೂ ಬಾಡಿ ಸಿಗೋದೇ ಇಲ್ಲ. ಸೂರಿ ಫೋನ್ಗೆ ವಿಡಿಯೋ ಕಾಲ್ ಮಾಡಿದರೆ ಯಾರೋ ಬೆದರುಗೊಂಬೆನ ತೋರಿಸಿ ಕಾಲ್ ಕಟ್ ಮಾಡ್ತಾರೆ. ಈಗ ಸೂರಿ ಆ್ಯಂಡ್ ಫ್ರೆಂಡ್ಸ್ಗೆ ಮತ್ತೆ ಭಯ ಶುರು ಆಗುತ್ತೆ. ಇಲ್ಲಿ ಯಾರೋ ಏನೋ ನಮ್ಮನ್ನು ಫಾಲೋ ಮಾಡಿ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೆದರ್ಕೊಳ್ತಾರೆ. ಇಡೀ ರಾತ್ರಿ ಕಾಡಲ್ಲಿ ಆ್ಯಂಟೋನಿ ಬಾಡಿನ ಹುಡುಕ್ತಿರ್ತಾರೆ. ಮತ್ತೆ ಬೆದರುಗೊಂಬೆ ಸಿಗುತ್ತೆ. ಬಟ್ ಅದು ಆ್ಯಂಟೋನಿ ಬಾಡಿ ಆಗಿರೋದಿಲ್ಲ, ಹುಲ್ಲಿಂದ ಮಾಡಿರೋ ಬೆದರುಗೊಂಬೆ. ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಇವರೆಲ್ಲ ಯೋಚನೆ ಮಾಡಿ ಆಗ ಏನೋ ವಿಚಿತ್ರವಾದ ಸೌಂಡ್ ಕೇಳಿ 3 ಜನನೂ ಓಡ್ತಾರೆ. ಬಿಳಿ ಸೀರೆ ಹಾಕ್ಕೊಂಡು ಮೋಹಿನಿ ಥರ ಯಾರೋ ಬರೋದನ್ನು ನೋಡಿ ಗಾಬರಿ ಪೆಟ್ಟಿಗೆ ಭಯ ಬೀಳ್ತಾರೆ. ಸೂರ್ಯ ಆ ಮೋಹಿನಿನ ಅಟ್ಯಾಕ್ ಮಾಡಿ ಹಿಡಿದು ಮುಖವಾಡ ತೆಗಿತಾನೆ. ನೋಡಿದ್ರೆ ಟ್ಯಾಲೆಂಟೆಡ್. ಆ ಬಾರಲ್ಲಿ ಇವರು ಯಾಮಾರಿಸಿರ್ತಾರಲ್ಲ ಅವನು. ಇವ್ರ ಬಿಲ್ ಅಮೌಂಟ್ನ ಪೇ ಮಾಡದೆ ಅವನನ್ನು ಸಿಕ್ಕಾಕ್ಸಿರ್ತಾರಲ್ಲ, ಇವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಫಾಲೋ ಮಾಡ್ತಿರ್ತಾನೆ ಈ ಟ್ಯಾಲೆಂಟೆಡ್. ಸೂರಿ ತನ್ನ ಮೊಬೈಲ್ ಎಲ್ಲೋ ಅಂತ ಕೇಳಿದ್ರೆ ಆ ಟ್ಯಾಲೆಂಟೆಡ್ ನನಗೆ ಯಾವ ಮೊಬೈಲು ಗೊತ್ತಿಲ್ಲ ಅಂತ ತಪ್ಪಿಸ್ಕೊಂಡು ಓಡಿ ಹೋಗ್ಬಿಡ್ತಾನೆ. ಈಗ 3 ಜನನೂ ಊರಿಗೆ ಬರ್ತಾರೆ. ನಾವೇ ಯಾಮಾರಿ ನಮ್ಮ ತಲೆ ಮೇಲೆ ಕಲ್ಲು ಚಪ್ಪಡಿ ಎಳ್ಕೊಂಡ್ವಿ ಅಂತ ಸೂರ್ಯ ಆ್ಯಂಡ್ ಫ್ರೆಂಡ್ಸ್ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಶ್ರೀಪಾದ ಅವರು ಎದುರಿಗೆ ಸಿಗ್ತಾರೆ. ಒಳ್ಳೆ ಕೆಲಸ ಕೊಡಿಸಿದ್ದೆ, ಬಿಟ್ಟು ಬಂದ್ರಂತೆ, ಕೆಲಸದಲ್ಲಿ ಖುಷಿ ಕಾಣಬೇಕು ಅಂತ ಬುದ್ಧಿ ಮಾತು ಹೇಳ್ತಾರೆ. ಹಾಗೆ ಒಂದು ಅನಾಥ ತಾಯಿ ಮಗು ಜೀವ ಉಳಿಸಿದ್ರಂತೆ. ಇದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ನನ್ನ ಟ್ರಸ್ಟ್ಗೆ ನೀವು ಸೇರ್ಕೊಳ್ಳಿ, ಬಡವರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಆ್ಯಂಟೋನಿ ಗ್ಯಾಂಗ್ನವರು ಆ್ಯಂಟೋನಿ ಬರ್ಡೇಗೆ ಕಟ್ಔಟ್ ನಿಲ್ಲಿಸ್ತಿರ್ತಾರೆ. ಇದನ್ನು ನೋಡಿದ ಸೂರಿ ಇವತ್ತು ಹೇಗಾದರೂ ಮಾಡಿ ಆ್ಯಂಟೋನಿ ಬಾಡಿನ ಹುಡುಕಿ ಸುಟ್ಟು ಹಾಕಬೇಕು ಅಂತ ಮತ್ತೆ ಕೋಟೆ ಬೆಟ್ಟಕ್ಕೆ ಬರ್ತಾರೆ.
ರಾತ್ರಿ ಹೊತ್ತಲ್ಲಿ ಹೋಗಿ ಹುಡುಕ್ತಿರ್ತಾರೆ, ಅಲ್ಲಿ ಯಾವ ಬಾಡಿನೂ ಸಿಗೋದಿಲ್ಲ. ಬಟ್ ಗಂಧದ ಮರ ಸಿಗುತ್ತೆ. ಅದೇ ಟೈಮ್ಗೆ ಪೆಟ್ಟಿಗೆಗೆ ಇನ್ನೊಂದು ಮರದ ಹತ್ರ ಯಾರ್ದೋ ಕೈ ಕಾಣಿಸಿ ಅಲ್ಲಿಗೆ ಬಂದು ನೋಡಿ ಶಾಕ್ ಆಗಿ ಸೂರಿ ಮತ್ತು ಗಾಬ್ರಿನ ಕರೀತಾನೆ. ಆ ಮರದ ಕೆಳಗಡೆ ಒಂದು ವಿಚಿತ್ರವಾದ ಕಲ್ಲಿನ ವಿಗ್ರಹ ಇರುತ್ತೆ. ಅದ್ರ ಮುಂದೆ ಬಿದ್ದಿರೋ ಗೊಂಬೆನ ಸೂರಿ ಮುರಿದ್ರೆ ಏನೋ ವಿಚಿತ್ರವಾದ ಸೌಂಡ್ ಕೇಳಿಸಿ ಹೆದರಿ ಒಬ್ಬೊಬ್ಬರು ಒಂದೊಂದು ಕಡೆ ಓಡಿ ಹೋಗ್ತಾರೆ. ಗಾಬ್ರಿ ಹಿಂದೆ ಬೇರೆ ಯಾವುದೋ ಮೋಹಿನಿ ಬಂದಿರೋದಕ್ಕೆ ಅವನು ಮೂರ್ಛೆ ಬಂದು ಬೀಳ್ತಾನೆ. ಸೂರಿ ಪೆಟ್ಟಿಗೆ ಅವನನ್ನು ಎತ್ಕೊಂಡು ಹೇಗೋ ಮನೆಗೆ ಬರ್ತಾರೆ ಅವತ್ತಿನ ದಿನ. ನೆಕ್ಸ್ಟ್ ಸೀನಲ್ಲಿ ಸೂರ್ಯ ಆ ಮೋಹಿನಿ ವೇಷನ ಟ್ಯಾಲೆಂಟೆಡ್ ಕುಡುಕನೇ ಹಾಕಿ ಹೆದರ್ಸಿದ್ದಾನೆ ಅಂತ ಅವನನ್ನು ಎಳ್ಕೊಂಡು ಬಂದು ಕೇಳ್ತಾರೆ. ಆದರೆ ಆ ಕುಡುಕ ಮತ್ತೆ ನಾನು ಆ ಕಾಡಿಗೆ ಬಂದೇ ಇಲ್ಲ, ಮೊನ್ನೆ ನಿಮ್ಮ ಹಿಂದೆ ಬಂದಾಗಲೇ ನನಗೂ ಒಂದಷ್ಟು ವಿಚಿತ್ರವಾದ ಅನುಭವಗಳಾದವು, ಅದಕ್ಕೆ ಹೆದರಿ ನನ್ನ ಜೀವಕ್ಕೂ ಅಪಾಯ ಅಂತ ಆ ಕಡೆ ತಲೆನೂ ಹಾಕಿಲ್ಲ ಅಂತ. ಹಾಗೆ ಆ ಕೌಲೆದುರ್ಗದ ಬೆಟ್ಟದಲ್ಲಿ ನೀವು ನೋಡಿರೋ ಕಲ್ಲು ರಣಪ್ರೇತ, ಅಲ್ಲಿಗಾರಾದರೂ ಹೋದರೆ ಬಲಿ ತಗೊಳುತ್ತೆ ಅಂತ ಊರಿನ ಜನ ಮಾತಾಡ್ತಾರೆ. ಇದ್ರ ಬಗ್ಗೆ ಗೊತ್ತಿರೋ ಅಜ್ಜ ಇದ್ದಾರೆ ಅಂತ ಅವ್ರ ಹತ್ರ ಕರ್ಕೊಂಡು ಬರ್ತಾನೆ. ಆ ತಾತನ ಹತ್ರ ರಣಪ್ರೇತದ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ ಅಂದಿದ್ದಕ್ಕೆ ಆ ತಾತ ಗಾಬರಿಯಾಗಿ ಇಲ್ಲಿಂದ ಎದ್ದು ಹೋಗಿ ಅಂತ ಬೈದು ಕಳಿಸ್ತಾರೆ. ಟ್ಯಾಲೆಂಟೆಡ್ ಒಂದು 90 ಕೊಟ್ಟಿದ್ದಕ್ಕೆ ರಣಪ್ರೇತದ ಸ್ಟೋರಿ ಹೇಳ್ತಾರೆ. ಸುಮಾರು ವರ್ಷಗಳ ಹಿಂದೆ ಕವಲೇದುರ್ಗ ಕೋಟೆ ಪಾಳು ಬಿದ್ದಿತ್ತಂತೆ. ರಾಜ ಮನೆತನಕ್ಕೆ ಸಂಬಂಧಪಟ್ಟವರು ಅಲ್ಲೇ ವಾಸ ಇದ್ರಂತೆ. ಪಕ್ಕದಲ್ಲೇ ಅಗೋರಿ ಗುಡ್ಡನೂ ಇದೆ. ಈಗ ರಣಪ್ರೇತ ಇರೋದು ಅಲ್ಲೇ. ಆ ರಾಜ ಮನೆತನದವರು ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆಗೆ ರಣಪ್ರೇತಕ್ಕೆ ಬಲಿ ಕೊಟ್ಟು ಹರಕೆ ಮಾಡ್ತಿದ್ರು. ಹೀಗೆ ಒಂದ್ಸಲ ಅವ್ರ ಮನೆತನಕ್ಕೆ ಸಂಬಂಧಪಟ್ಟ ಬಾಣಂತಿ ಮಗು ಕೊಲೆ ಆಗಿರುತ್ತೆ. ಅವತ್ತಿಂದ ಈ ಹರಕೆನ ನಿಲ್ಲಿಸಿರೋದ್ರಿಂದ ಇಡೀ ನಾಯಕರ ವಂಶನ ಆ ರಣಪ್ರೇತ ಬಲಿ ತಗೊಳ್ತಾ ಬಂದಿದೆ ಅಂತ ಹೇಳ್ತಾರೆ. ಹಾಗೆ ಆ ಮನೆತನದ ಕೊನೆ ತಲೆಮಾರು ದೇವಕಿ ಮತ್ತು ಅವಳ ಗಂಡ ಮೈಸೂರು ಆಸನದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಇವರಿಗೆ ಮುಖದ ಮೇಲೆ ಮಚ್ಚೆ ಇರೋ ಇಬ್ಬರು ಅವಳಿ ಜವಳಿ ಹೆಣ್ಮಕ್ಳಿದ್ರು. ಈ ಹೆಣ್ಮಕ್ಳಿಗೆ ಮಚ್ಚೆ ಇರೋದ್ರಿಂದ ನೋಡೋಕೆ ಚೆನ್ನಾಗಿಲ್ಲ ಅಂತ ಮದುವೆ ಕೂಡ ಆಗಿರೋದಿಲ್ಲ. ಜನ ತುಂಬ ಆಡ್ಕೊಳ್ಳೋದ್ರಿಂದ ದೇವಕಿ ಮೈಸೂರು ಬಿಟ್ಟು ಮತ್ತೆ ಕೌಲದುರ್ಗಕ್ಕೆ ತನ್ನ ಪರಿವಾರದ ಜೊತೆ ಬರ್ತಾಳೆ. ಇವಳ ಮಕ್ಕಳನ್ನ ಮದುವೆ ಮಾಡ್ಕೊಳ್ಳೋಕೆ ಒಡವೆ ಆಸ್ತಿ ಏನೇ ಕೊಟ್ಟರು ಯಾರು ಕೂಡ ಇವರನ್ನ ಒಪ್ಕೊಳ್ತಿರೋದಿಲ್ಲ. ಇದೇ ಕೊರಗಲ್ಲಿ ಅವಳ ಗಂಡ ನರಳುತ್ತಿರ್ತಾನೆ. ಬೈದವೇ ದೇವಕಿ ಮಾಡಿರೋ ತಪ್ಪಿಂದ ಈ ಹೆಣ್ಮಕ್ಳು ಹುಟ್ಟಿರ್ತಾರೆ. ಹೀಗಾಗಿ ದೇವಕಿಗೆ ತನ್ನ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ್ತಕ್ಕೆ ಅಗೋರಿ ಬೆಟ್ಟದಲ್ಲಿರೋ ರಣಪ್ರೇತಕ್ಕೆ ಹರಕೆ ಮಾಡೋಣ ಅಂತ ಕರ್ಕೊಂಡು ಬರ್ತಾಳೆ. ಆ ರಣಪ್ರೇತಕ್ಕೆ ಪೂಜೆನ ಮಾಡಿ ಕೋಳಿ ಬಲಿ ಕೊಡೋಕ್ಕೂ ಮುನ್ನ ನೀರು ಖಾಲಿ ಆಗಿರೋದ್ರಿಂದ ನೀರು ತರೋಕೆ ಅಂತ ದೇವಕಿ ಗಂಡ ಹೋದವನು ರಿಟರ್ನ್ ಬರೋದೇ ಇಲ್ಲ. ದೇವಕಿನೂ ಕೂಡ ನಿಮ್ಮ ತಂದೆನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಅವಳು ಕೂಡ ಬರೋದಿಲ್ಲ. ಕತ್ಲಾಗುತ್ತೆ. ರಾತ್ರಿಯಾಗಿ ತುಂಬಾನೇ ಕತ್ಲಾಗಿರುತ್ತೆ. ಈ ಇಬ್ಬರು ಹೆಣ್ಮಕ್ಳು ಕಾಡಿನಲ್ಲಿ ಅಳ್ತಾ ಹುಡುಕ್ತಾರೆ ಅಮ್ಮ ಅಪ್ಪ ಅಂತ. ಆದರೆ ಕೊನೆಗೂ ಅವ್ರ ತಾಯಿ ತಂದೆ ಬರೋದೇ ಇಲ್ಲ. ತಾವು ತಂದಿರೋ ನಿಧಿ ಪೆಟ್ಟಿಗೆನ ಆ ರಣಪ್ರೇತ ಕಲ್ಲಿನ ಮುಂದೆ ಹೂತಾಕಿ ಜಲಪಾತದ ಹತ್ರ ಬಂದು ಈ ಕೆಟ್ಟ ಪ್ರಪಂಚದಲ್ಲಿ ನಾವು ಕುರೂಪಿಯಾಗಿ ಹುಟ್ಟಿರೋದೇ ತಪ್ಪು ಅಂತ ಮಾತಾಡ್ತಿರ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ ಮಹಾಲಯ ಅಮಾವಾಸ್ಯೆ ದಿನ ಆ ರಣಪ್ರೇತ ಈ ಹೆಣ್ಮಕ್ಳನ್ನ ಬಲಿ ತಗೊಳ್ತು ಅಂತ ತಾತ ಇವರಿಗೆಲ್ಲ ಸ್ಟೋರಿ ಹೇಳ್ತಾನೆ. ನೆಕ್ಸ್ಟ್ ಡೇನೇ ಮಹಾಲಯ ಅಮಾವಾಸ್ಯೆ ಇರುತ್ತೆ. ಈ ಕಡೆ ಆ್ಯಂಟೋನಿ ಮರ್ಡರ್ ಆಗಿರೋ ವಿಷಯ ಅವ್ರ ಕಡೆಯವರಿಗೆ ಗೊತ್ತಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹೀಗೆ ಬಿಟ್ಟರೆ ನಾವು ಮಾಡದೇ ಇರೋ ತಪ್ಪಿಗೆ ಸಿಕ್ಕಾಕೊಂತೀವಿ ಅಂತ ಆ್ಯಂಟೋನಿ ಬಾಡಿ ಹುಡ್ಕೊಂಡು ಅಮಾವಾಸ್ಯೆ ದಿನ ಕವಲೇದುರ್ಗದ ಬೆಟ್ಟಕ್ಕೆ ಸೂರಿ ಮತ್ತು ಅವನ ಫ್ರೆಂಡ್ಸ್ ಮತ್ತೆ ಬರ್ತಾರೆ. ರಾತ್ರಿ 12 ಗಂಟೆ ಬೇರೆ ಆಗುತ್ತೆ. ರಣಪ್ರೇತ ಬಲಿ ತಗೊಳುತ್ತೆ ಅಂತ ಇವರೆಲ್ಲ ಭಯ ಪಡ್ತಿರ್ತಾರೆ. ಆದರೆ ಈ 3 ಜನಕ್ಕೂ ಏನೂ ಆಗೋದಿಲ್ಲ. ಜಲಪಾತದ ಹತ್ರ ಆ ಅವಳಿ ಹೆಣ್ಮಕ್ಳ ಧ್ವನಿ ಕೇಳಿಸ್ತಿರುತ್ತೆ. ಸೂರ್ಯ ಆ್ಯಂಡ್ ಫ್ರೆಂಡ್ಸ್ಗೆ ಆ ಅಜ್ಜ ಹೇಳಿದ ಕತೆ ನಿಜ ಅಂತ ಭಯ ಬೀಳ್ತಿರ್ತಾರೆ. ಹಾಗೆ ನಿಧಿ ಪೆಟ್ಟಿಗೆನ ನೆನಪಾಗಿ ರಣಪ್ರೇತ ಕಲ್ ಹತ್ರ ಬರ್ತಾರೆ. ಅಲ್ಲೊಂದು ಬಲಿ ಆಗಿರುತ್ತೆ. ಅದು ಬೇರೆ ಯಾರೂ ಅಲ್ಲ, ಆ ಟ್ಯಾಲೆಂಟೆಡ್ ಕುಡುಕ. ನಿಧಿ ವಿಷಯ ತಿಳಿದು ಅಗಿಬೇಕಾದ್ರೆ ಬಲಿಯಾಗಿರ್ತಾನೆ. ಸೂರಿ ಪೆಟ್ಟಿಗೆಗೆ ನೆಲ ಅಗಿತಿರ್ತಾನೆ. ಅದೇ ಟೈಮ್ಗೆ ವಿಚಿತ್ರವಾಗಿ ಅಳೋ ಸೌಂಡ್ ಕೇಳಿಸುತ್ತೆ. ಇವರು 3 ಜನನೂ ಅದೇನೋ ಅಂತ ನೋಡೋಕೆ ಹೋಗ್ತಾರೆ. ಅಲ್ಲಿ ಒಂದು ಚಾಕು ಸಿಗುತ್ತೆ. ಸೂರಿ ಆ್ಯಂಟೋನಿಗೆ ಚುಚ್ಚಿರೋ ಚಾಕು ಆಗಿರೋದಿಲ್ಲ. ಅಲ್ಲೊಬ್ಳು ಹುಚ್ಚಿ ಬೇರೆ ಒಂದು ಗೊಂಬೆನ ಹಿಡ್ಕೊಂಡು ಮೋಹಿನಿ ವೇಷ ಹಾಕೊಂಡು ತಿರುಗ್ತಿರ್ತಾಳೆ. ಆ ಗೊಂಬೆನ ಅಬ್ಸರ್ವ್ ಮಾಡಿದ ಸೂರಿ ಈ ಕೆಲಸನೆಲ್ಲ ಮನೆ ಓನರ್ ಬಟ್ಟ ಮಾಡ್ತಿರೋದು ಅಂತ ಹೇಳ್ತಾನೆ. ಈ ಹುಚ್ಚಿನ ಹಿಡಿದು ಪೆಟ್ಟಿಗೆಗೆ ನೋಡ್ಕೊಳ್ಳೋಕೆ ಹೇಳಿ ಸೂರಿ ಗಾಬರಿ ರಣಪ್ರೇತ ಕಲ್ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ನಿಧಿನ ಯಾರೋ ಎಸ್ಕೇಪ್ ಮಾಡಿರ್ತಾರೆ. ಅಲ್ಲೇ ಆ ಓನರ್ ಬಟ್ಟನೂ ಇರ್ತಾನೆ. ಯಾರೋ ಅವನನ್ನ ಸಾಯಿಸಿದ್ದಾರೆ. ಅಷ್ಟರಲ್ಲಿ ಪೆಟ್ಟಿಗೆನೂ ಹುಚ್ಚಿ ತಪ್ಪಿಸ್ಕೊಂಡ್ಲು ಅಂತ ಓಡಿ ಬರ್ತಾನೆ. ಪೆಟ್ಟಿಗೆ ಫೋನ್ಗೆ ಯಾರ್ದೋ ಫೋನ್ ಕಾಲ್ ಬರ್ತಿರುತ್ತೆ. ಈ ಟೈಮಲ್ಲಿ ಯಾರು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಅದು ಸೂರಿ ಫೋನಿಂದ ಕಾಲ್ ಬರ್ತಿರುತ್ತೆ.
ಇವರೆಲ್ಲ ಗಾಬರಿ ಆಗಿಬಿಡ್ತಾರೆ. ಅದೇ ಟೈಮ್ಗೆ ಆ ಕಾಡಿನಲ್ಲಿ ಆ ಊರಿನ ಭೋಜ ಅನ್ನುವ ವ್ಯಕ್ತಿ ದೆವ್ವದ ಥರ ಓಡಾಡ್ತಿರ್ತಾನೆ. ಅವನನ್ನು ಹಿಡಿದು ಯಾರು ಈ ಕೆಲಸ ಮಾಡ್ತಿರೋದು ಅಂತ ಸೂರಿ ಕೇಳ್ತಾನೆ. ಆಗ ಭೋಜ ನಡೆದ ಸ್ಟೋರಿನೆಲ್ಲ ಹೇಳ್ತಾನೆ. ಬೇಸಿಕಲಿ ಈ ಓನರ್ ಭಟ್ಟ ದೇವಸ್ಥಾನದ ಪೂಜೆ ಅಷ್ಟೇ ಅಲ್ಲದೆ ಮಾಟ ಮಂತ್ರ ವಾಮಾಚಾರ ಮಾಡ್ತಿರ್ತಾನೆ. ಆ ಹುಚ್ಚಿನ ಬಳಸ್ಕೊಂಡು ಅವಳನ್ನು ಬಲಿ ಕೊಡೋ ಪ್ಲ್ಯಾನ್ ಕೂಡ ಮಾಡಿರ್ತಾನೆ. ಟ್ಯಾಲೆಂಟೆಡ್ನ ಸಾಯಿಸಿದ್ದು, ಭಟ್ಟನ್ ಸಾಯಿಸಿದ್ದು, ಬೆದರುಗೊಂಬೆ ವೇಷ ಹಾಕ್ಕೊಂಡು ಜನರನ್ನೆಲ್ಲ ಹೆದರ್ಸಿರೋದು, ಹಾಗೆ ನಿಧಿ ಪೆಟ್ಟಿಗೆ ತಗೊಂಡು ಹೋಗಿರೋದು, ಕೋಟೆ ಬೆಟ್ಟಕ್ಕೆ ಬರೋರ್ನೆಲ್ಲ ಹೆದರಿಸಿ ಜನ ಯಾರು ಬರದೇ ಇರೋ ಹಾಗೆ ನೋಡಿಕೊಂಡು ಕಾಡಲ್ಲೇ ಸ್ಮಗ್ಲಿಂಗ್ ನಡೆಸೋಕೆ ಪ್ಲೇಸ್ ಮಾಡ್ಕೊಂಡಿರ್ತಾನೆ ಈ ಬೆಚ್ಚಪ್ಪ ಬೆದರುಗೊಂಬೆಯಲ್ಲಿರೋನು. ಆ ಬೆದರುಗೊಂಬೆ ವೇಷ ಹಾಕ್ಕೊಂಡು ಇಷ್ಟೆಲ್ಲ ಮಾಡ್ತಿರೋನು ಯಾರು ಅಂತ ತೋರಿಸೋಕೆ ಭೋಜ ಅವನಿರೋ ಅಡ್ಡಕ್ಕೆ ಕರ್ಕೊಂಡು ಬರ್ತಾನೆ. ಕಾಡಲ್ಲೇ ಒಂದು ಸ್ಮಗ್ಲಿಂಗ್ ಸಾಮ್ರಾಜ್ಯನೇ ಮಾಡ್ಕೊಂಡಿದ್ದಾನೆ ಈ ಬೆಚ್ಚಪ್ಪ. ಭೋಜಾನು ಸಾಯಿಸಿಬಿಡ್ತಾನೆ. ಈ ಬೆದರುಗೊಂಬೆ ವೇಷ ಹಾಕಿ ಇಷ್ಟೆಲ್ಲ ಮಾಡಿದವನು ಬೇರೆ ಯಾರೂ ಅಲ್ಲ, ಶ್ರೀಪಾದ. ಅದೇ ಸಮಾಜ ಸೇವಕ ಅಂತ ಅನಿಸ್ಕೊಂಡಿರ್ತಾನಲ್ಲ ಅವನು. ಶ್ರೀಪಾದನೇ ಆ್ಯಂಟೋನಿ ಜೊತೆ ಡೀಲ್ ಮಾಡಿಕೊಂಡು ಕಳಸ ಎತ್ತಿದ್ದು. ಶ್ರೀಪಾದನ್ಗೆ ಆ್ಯಂಟೋನಿ ಡೀಲಲ್ಲಿ ಮೋಸ ಮಾಡಿದ್ದು ಗೊತ್ತಾಗಿ ಅವನನ್ನು ಶ್ರೀಪಾದನೇ ಕೊಲೆ ಮಾಡಿ ಮುಖವಾಡ ಹಾಕಿರ್ತಾನೆ. ಅದು ಅಲ್ಲದೆ ಆ್ಯಂಟೋನಿ ಗ್ಯಾಂಗ್ ಸೇರಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋ ಸೂರ್ಯ ಆ್ಯಂಡ್ ಅವನ ಫ್ರೆಂಡ್ಸ್ಗೆ ಕಾಡಲ್ಲಿ ಆ್ಯಂಟೋನಿ ಡೆಡ್ ಬಾಡಿ ಸಿಗೋ ಹಾಗೆ ಮಾಡಿದ್ದೇ ಶ್ರೀಪಾದ. ಇವರನ್ನು ಕಾಡಿಂದ ಡೈವರ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಕೊನೆಗೆ ರಣಪ್ರೇತದ ಹತ್ರ ಇವರು ಬಂದಾಗ ದೆವ್ವದ ವೇಷ ಹಾಕಿ ಸಾಯಿಸೋಕೆ ಟ್ರೈ ಮಾಡ್ತಿರ್ತಾನೆ. ಬಟ್ ಇವರು ಬಚಾವಾಗ್ತಾರೆ. ಈ ನಿಧಿ ರಹಸ್ಯ ತಿಳಿದು ಪಾಲ್ಸ್ ಹತ್ರ ಇದ್ದಾಗ ಅಕ್ಕ ತಂಗಿ ವಾಯ್ಸ್ ಥರ ಧ್ವನಿ ಮಾಡಿ ದಿಕ್ ತಪ್ಪಿಸಿ ನಿಧಿ ಪೆಟ್ಟಿಗೆನ ವಶ ಮಾಡ್ಕೊಂಡಿರ್ತಾನೆ. ಇಷ್ಟೆಲ್ಲ ಸ್ಮಗ್ಲಿಂಗ್ ಮಾಡ್ತಿರೋದನ್ನು ನೋಡಿ ಗಾಬರಿ ನಂಬೋಕೆ ಆಗ್ತಿಲ್ಲ ಗುರುಗಳೇ, ಇಡೀ ಊರೇ ನಿಮ್ಮ ಮೇಲೆ ಎಷ್ಟೊಂದು ಗೌರವ ಇಟ್ಕೊಂಡಿದೆ ಅಂತಾನೆ. ಅದಕ್ಕೆ ಶ್ರೀಪಾದ ಹೇಳ್ತಾನೆ, ಯಾವ ಊರು ಯಾವ ಸೇವೆ, ನಾನು ಚಿಕ್ಕಂದಿನಿಂದ ನೋಡಿರೋದು ನಮ್ಮ ತಾಯಿ ಮಾತ್ರ. ನನ್ನ ಸಾಕೋದಕ್ಕೆ ಮುಖವಾಡಗಳನ್ನು ಕೈಯಿಂದ ಹೆಣೆದು ಸಂತೆಯಲ್ಲಿ ರಸ್ತೆಯಲ್ಲಿ ಮಾರಿ ಬರೀ ಒಂದು ಹೊತ್ತಿನ ಗಂಜಿಗೆ ಮಾತ್ರ ಸಂಪಾದನೆ ಆಗ್ತಿತ್ತು. ನನ್ನ ತಾಯಿ ಉಪವಾಸ ಇರ್ತಿರೋ ಅಂಥ ಕಾಲ ಅದು. ನಮ್ಮ ತಾಯಿ ದೇವಿ ಸಂಕಲ್ಪ ಮಾಡಿದಾಗ ಮೈ ಮೇಲೆ ಚೌಡಿ ದೇವಿ ಬಂದು ಹೇಳಿಕೆಗಳನ್ನು ಕೊಡ್ತಿದ್ರು. ಈ ಊರಿನಲ್ಲಿ ಯಾರಿಗೇ ಸಮಸ್ಯೆ ಇದ್ದರೂ ಶಾಂತಿ ಪರಿಹಾರ ಮಾಡಿಸ್ಕೋತಿದ್ರು. ಹೀಗೆ ಒಂದಿನ ಯಾರೋ ಒಂದಷ್ಟು ದೇವರಿಲ್ಲ ಅನ್ನೋರು ಈ ಹೆಂಗಸು ನಾಟಕ ಮಾಡ್ತಿದ್ದಾಳೆ ಅಂತ ಇವ್ರ ತಾಯಿಗೆ ಹಿಂಸೆ ಕೊಟ್ಟು ಓಡಿಸಿರ್ತಾರೆ. ಅದೇ ಅವಮಾನದಲ್ಲಿ ಕೊರಗಿ ಹಾಸಿಗೆ ಹಿಡಿದಿರ್ತಾರೆ ಇವ್ರ ತಾಯಿ. ಅವ್ರ ತಾಯಿನ ಉಳಿಸ್ಕೊಳ್ಳೋಕೆ ನಯಾ ಪೈಸಾ ಕೂಡ ಇರೋದಿಲ್ಲ ಈ ಶ್ರೀಪಾದನ ಹತ್ರ. ಹೀಗೆ ಒಂದಿನ ಇವ್ರ ತಾಯಿ ತೀರ್ ಹೋಗ್ತಾರೆ. ಹೀಗಾಗಿ ಶ್ರೀಪಾದನಿಗೆ ಮುಂದಿನ ದಾರಿ ಗೊತ್ತಾಗ್ದೇಲೆ ಮುಖವಾಡ ಹಾಕೋದನ್ನು ಕಲಿತು ಜನರನ್ನು ಯಾಮಾರಿಸಿ ಹಗಲೆಲ್ಲ ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ ಅನ್ನೋ ಥರ ಇದ್ದು ರಾತ್ರಿಯಲ್ಲಿ ದೊಡ್ಡ ದೊಡ್ಡ ದಂಧೆಗಳನ್ನು ನಡೆಸ್ತಾ ಬಂದಿದ್ದಾನೆ. ಇದನ್ನೆಲ್ಲ ಶ್ರೀಪಾದ ಈ ಸೂರ್ಯ ಆ್ಯಂಡ್ ಫ್ರೆಂಡ್ಸ್ ಹತ್ರ ಹೇಳ್ತಾನೆ. ಈಗ ಶ್ರೀಪಾದ ಇವನ ಸಾಮ್ರಾಜ್ಯದಿಂದ ಯಾರನ್ನೂ ಹೊರಗೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಸೂರಿ ಮತ್ತು ಅವನ ಫ್ರೆಂಡ್ಸ್ನ ಹೊಡಿತಿರ್ತಾನೆ. ಸೂರಿ ಕೂಡ ಶ್ರೀಪಾದನ ಜೊತೆ ಫೈಟ್ ಮಾಡ್ತಾನೆ. ಇನ್ನೇನು ಶ್ರೀಪಾದನ ಹೊಡೆದು ಇವ್ರು ಹಿಡಿದು ಕಟ್ ಹಾಕಬೇಕು ಅನ್ನೋಷ್ಟರಲ್ಲಿ ಶ್ರೀಪಾದ ಬೆಂಕಿ ಕಿಡಿ ಇವ್ರ ಮೇಲೆ ಹಾಕಿ ತಪ್ಪಿಸ್ಕೊಂಡು ಬಿಡ್ತಾನೆ. ಮೂವಿ ಕೊನೆಯಲ್ಲಿ ಸೂರಿ ಅವನ ಫ್ರೆಂಡ್ಸ್ ಈ ನಿಧಿ ಪೆಟ್ಟಿಗೆನ ಪೊಲೀಸ್ನವ್ರಿಗೆ ಒಪ್ಪಿಸ್ತಾರೆ. ಅದೇ ಟೈಮ್ಗೆ ಶ್ರೀಪಾದ ಕಾಡಲ್ಲಿ ಹಾವು ಕಚ್ಚಿ ಸತ್ತಿದ್ದಾನೆ ಅನ್ನೋ ಸುದ್ದಿ ಗೊತ್ತಾಗುತ್ತೆ. ಅಂತೂ ಸಿಕ್ಕಿರೋ ನಿಧಿನ ಸರ್ಕಾರಕ್ಕೆ ಒಪ್ಪಿಸಿ ಸಾಧನೆ ಮಾಡಿದ್ದಾರೆ ಈ 3 ಜನ. ಮತ್ತೆ ಅದೇ ಬಾಡಿಗೆ ರೂಮು, ಅದೇ ಹಳೆ ಬಿಕಾರಿ ಲೈಫ್ ಇರುತ್ತೆ ಇವ್ರದ್ದು. ಸೂರಿ ತಲೆ ಓಡಿಸಿ ಪೆಟ್ಟಿಗೆಯಲ್ಲಿ ಸ್ವಲ್ಪ ಚಿನ್ನದ ನಾಣ್ಯಗಳನ್ನು ತೆಗೆದಿಟ್ಕೊಂಡಿರ್ತಾನೆ. ಅಂತೂ ಇವ್ರ ಲೈಫ್ ಜಾಲಿ ಆಗುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೂವಿ ಕಥೆಯನ್ನು. ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.